ನನ್ನ ಮೊದಲನೇ ಪ್ರಯತ್ನ. ಎಲ್ಲರಿಗೂ ನಮಸ್ಕಾರಗಳು. ವರ್ಣಿಕಾ ಎದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ, ಹೆಂಗೆ ಕಾಡ್ಸೋಣ ಇವ್ರನ್ನ, ಏನೇನು ಮಾಡೋಣ ಅಂತ. ಈಗ ಅಲ್ಲಿಂದ ಸೀದಾ ಎದ್ದು ಮುಂದೆ ಹೋಗ್ಬೇಕು. ಅದು ಯಾವ ಕಡೆ ತಿರುಗ್ತದೆ ಗಾಡಿ ನೋಡಬೇಕಾಗಿದೆ. ಈಗ ಬಂತು, ಗೇಟ್ ಎಲ್ಲ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಹಂಗೆ ಆಚೆ ಬಂದರೆ ಎದುರುಗಡೆ ಕಾಣೋ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕಿ ಈ ಕಡೆ ತಿರುಗಿದ್ರೆ ಯಾರೋ ಪೆಂಡಲ್ ಹಾಕ್ಬಿಟ್ಟವ್ರೆ. ಯಾರು ಹಾಕಿದ್ರು ಇಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ವರ್ಣಿಕವರು. ಹಿಂದೆ ಬಂದರೆ ತೋಟ ಎಲ್ಲ ಒಂದು ರೌಂಡ್ ನೋಡಿಕೊಂಡು, ಮಾವಿನ ಹಣ್ಣಂತೂ ಈಗಲೇ ಬಿಡಲ್ಲ, ಅಲ್ಲಿಂದ ಹೂವು ಮತ್ತು ಇದು ಸೀತಾಫಲ ಸದ್ಯಕ್ಕಂತೂ ಬಿಡಲ್ಲ, ನಿಂಬೆಹಣ್ಣು ಈ ವರ್ಷಕ್ಕೆ ಬಿಡಲ್ಲ. ಎಲ್ಲ ಒಂದು ರೌಂಡ್ ಹಂಗೆ ವಾಚ್ ಮಾಡಿದ್ರು. ಈಗ ಮುಂದೆ ಬಂದು ಇನ್ನೊಂದು ರೌಂಡ್ ಹೊಸ್ದಾಗೆ ಇನ್ನೊಂದ್ಸತಿ ಮಲಗಿದ್ದು ಎದ್ದವ್ರೆ. ನಮಸ್ಕಾರ, ಗುಡ್ ಮಾರ್ನಿಂಗ್ ಹೇಳು ಅಂದರೆ ಇಲ್ಲಿ ಬಂದು ಮತ್ತೆ ತಿರ್ಗಾ ಯೋಗಾಸನ ರೌಂಡು. ಯೋಗಾಸನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗಿದೆ. ಅಲ್ಲಿಂದ ಸೀದಾ ಎದ್ದು ಮುಲ ಮುಚ್ಚಬೇಕಂತೆ ಕಾಲಿಗೆ. ಬೆಳಗ್ಗೆ ಗಾಯ ಆಗ್ಬಿಟ್ಟೈತಂತೆ, ದೊಡ್ಡ ಗಾಯ. ಮುಲ ಮುಚ್ಕೊಳಕ್ಕೆ ಬಂದವ್ರು. ಈಗ ಮುಲ ಮುಚ್ಕೊಂಡು ನಾನು ಸೀದಾ ಕೆಲಸದ ಕಡೆ ಬಂದೆ. ಕಬ್ಬಣ ಬೇಕಾಗಿತ್ತು, ಕಬ್ಬಣದ ಅಂಗಡಿಗೆ ಬಂದು ಕಬ್ಬಣ ಹಾಕೊಂಡು ಸೀದಾ ಕೆಲಸದ ಹತ್ರ ಬಂದೆ. ಶೆಡ್ ಹತ್ರ ಬಂದೆ. ನಮ್ಮ ಪಕ್ಕದ ಮನೆಯವ್ರು ಏನೋ ಕಾಂಪೌಂಡ್ ಸರಿಯಾಗಿ ಕಟ್ತಾ ಇದ್ರು. ಅಣ್ಣನ ಒಂದ್ಸತ ಹಂಗೆ ಮಾತಾಡ್ಸ್ಕೊಂಡು ಗೋಡೆ ಗಿಡ ಚೆನ್ನಾಗಿ ಹೊಡೆಯೋಣ ಅಂತ ಎಲ್ಲ ಹೇಳಿ ಸೀದಾ ಹಂಗೆ ಮುಂದೆ ಬಂದರೆ ನಮ್ಮ ಶೆಡ್ ಹತ್ರಕ್ಕೆ ಬಂದೆ. ಇಲ್ಲಿ ಅಣ್ಣವ್ರು ಹಾಲು ಶುರು ಮಾಡ್ಕೊಂಡವ್ರೆ ಕಬ್ಬಣ ಕುಂಡರ್ಸೋಕ್ಕೆ. ನಮ್ಮ ಸಾವುಕಾರ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ನಮ್ಮ ಅಣ್ಣವರೆಲ್ಲ ನಿಂತವ್ರು. ಕಾರೆಲ್ಲ ಬಂದ ನಾನು ಕಬ್ಬಣ ಮಿಷಿನ್ ತಗೊಂಡು. ಈ ಗಿಡ ಎಲ್ಲ ಬೆಳ್ಕೊಂಡವೆ. ಟ್ರ್ಯಾಕ್ಟರ್ ನಿಂತು 6 ತಿಂಗಳಾಯ್ತು. ಮಳೆ ಬೇರೆ ಬರಂಗಾಗೈತೆ. ಆಗ್ಲೂ ಕೆಲಸ ಮಾಡ್ತಾ ಇದೀವಿ, ಬಂದರೆ ಬರಲಿ ನೋಡೋಣ ಅಂತ. ಆ ಕಡೆ ಈ ಕಡೆ ಓಡಾಡ್ಕೊಂಡು ಕೆಲಸ ಮುಗಿಸ್ಕೊಂಡ್ರು. ಕಬ್ಬಣ ಕಟ್ ಮಾಡೋದು ಮುಗೀತು. ಅಲ್ಲಿಂದ ಈಗ ಕಬ್ಬಣ ಎಲ್ಲ ತಗೊಂಡು, ನಮ್ದು ಹಳೆ ಬೈಕು ಅದು ಅಲ್ಲಿ ನಿಲ್ಲದೆ, ಅದೇ ನಡೆಯಲ್ಲ. ಟ್ರ್ಯಾಕ್ಟ್ರು ಅಷ್ಟೇ, ಅದು ಅಲ್ಲೇ ನಿಲ್ಲದು. ಏಕೆಂದರೆ ನಮ್ಮ ಸಾವುಕಾರ ಹೆಂಗೆ ಹೇಳ್ತಾರೆ ಹಂಗೆ ಮಾಡಬೇಕು ನಾವು. ಅಣ್ಣ ವಾದಿಸ್ತಾ ಇದ್ದಾನೆ ಸಾವುಕಾರ ಹತ್ರ, ಹಿಂಗಲ್ಲ ಹಂಗೆ ಅಂತ. ಮನೆಯವ್ರು ಇದೇ ರೆಡಿ ಮಾಡ್ತಾ ಇರೋದವರು. ಅಣ್ಣ ನಾವು ಎಲ್ಲ ಹೊಲ್ಟ ಹಂಗೆ ಬಂದ್ರೆ ನಮ್ಮ ಗಾಡಿಗಳೆಲ್ಲ ನಿದ್ದೆ ಮಾಡ್ತಾ ಇದಾವೆ. ಮಳೆ ಜಾಸ್ತಿ ಆಗಿರೋ ಕಾರಣದಿಂದ ಟಿಪ್ಪರು ಇಟಾಚಿ ಎಲ್ಲ ರೆಸ್ಟಲ್ಲಿದೆ ಫುಲ್ಲು. ಹಂಗಾಗಿ ನಮಗೆ ಕೆಲಸ ಬಂದಿದೆ. ಅವು ರೆಸ್ಟ್ ತಗೊಂಡಾಗ ನಮ್ಮ ಕೈಲಿ ಕೆಲಸ ನಾವು ಮಾಡೋದು ಎಲ್ಲ. ಹಂಗೆ ನಿಮ್ಗೆ ನೋಡ್ರಿ ಮಳೆ ಯಾವ ರೇಂಜ್ ಹೊಡೆದಿದೆ ಅಂತ. ರಾತ್ರಿ ಮಳೆ ಇದ್ದ ಕಾರಣದಿಂದ ಗಾಡಿಗಳಿಗೆಲ್ಲ ರೆಸ್ಟು. ಇಲ್ಲಿ ನಮ್ದೊಂದು ಗಾಡಿಗೆ ವಾಂತಿ ಮತ್ತು ಬೇದಿ ಶುರುವಾಗಿ ಬಿದ್ದೋಗಿತ್ತು. ಅದನ್ನು ಡಾಕ್ಟ್ರು ಬಂದಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಅವರು ಸೂಜಿ ಇಂಜೆಕ್ಷನ್ನು ಎಲ್ಲ ತಂದವ್ರೆ. ಅದನ್ನೆಲ್ಲ ಹಾಕಿ ಫಿಟ್ ಮಾಡಬೇಕು. ಈಗ ಅವರು ಕೊಡಬೇಕು ಇಂಜೆಕ್ಷನ್ನು. ಹೋಗಿರೋ ಪಾರ್ಸೆಲ್ ಅಂತ ತೆಗೆದು ಬಿಚ್ಚಿ ಇಲ್ಲಿ ಹಾಕೋರೆ. ಪಿನ್ನ ಗಿನ್ನ ಏನೇನು ಹೋಗಿದ್ದು ಅವೆಲ್ಲ ತೆಗೆದಾರೆ. ತೆಗೆದು ರೆಡಿ ಮಾಡ್ತಾ ಇದ್ದಾರೆ. ಸಾವುಕಾರರಿಗಂತೂ ನಿಲ್ಲಕ್ಕಾಯ್ತಿಲ್ಲ, ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಸ್ವಾಮಿಯವ್ರ ಮನೆ ಅಣ್ಣ ಶುರು ಇಟಾಚಿ ಆಪ್ರೇಟ್ರು ಅಂದ್ಬಿಟ್ಟು ಆಮೇಲೆ ಬೇರೆ ಕೋರ್ಟಲ್ಲಿ ಕೇಸ್ ಬೇರೆ ಹಾಕ್ತೀನಿ. ವಿಡಿಯೋ ಮಾಡಬೇಡಣ, ಅಧಿಕೃತವಾಗಿ ಟೆನ್ಷನ್. ಇದರಲ್ಲೆಲ್ಲ ನಮ್ಮ ಮೇಸ್ತ್ರಿ ಒಬ್ರಿಗೆ ಬರ್ತಾರೆ, ರವಿಯಣ್ಣ ಅಂದು. ಇಲ್ಲಿ ರೆಡಿ ಮಾಡ್ತಾ ಇದಾರಲ್ಲ, ಇವರೇ ನಮ್ಮ ಮೇಸ್ತ್ರಿ. ಹೇಳಿಲ್ಲ ಮೊನ್ನೆ ರವಿಚಂದ್ರನ್ ಅಂತ, ಚೆನ್ನಳ್ಳಿ ಸಾವುಕಾರರು. ಹಾಗಾಗಿ ವಿಡಿಯೋಗಳು ಮಾಡೋಕ್ಕೆ ಅಲ್ಲಿಂದ ಮುಗಿಸ್ಕೊಂಡು ಬಂದೆ ಮನೆಗೆ. ಬೋಂಡ ಬೇಕು ಅಂತ ಫೋನ್ ಮಾಡಿಲ್ಲ ನನ್ನ ಮಗಳು, ಕೊಟ್ಟೆ. ಈಗ ತಿನ್ನಕ್ಕೆ ಇನ್ನೂ ಶುರು ಮಾಡಿಲ್ಲ. ಏನು ತಂದಿದ್ದೀವಿ ಅಂತ ಗೊತ್ತಿಲ್ಲಲ್ಲ ಬೋಂಡ ಅಂತ ಚೆಲ್ತಾ ಇದ್ದಾಳೆ. ಬೋಂಡ ತಂದಿದ್ದೀರತ್ಗೆ ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದಾರೆ. ಪ್ರಯತ್ನ ಪಡೋದ್ರಲ್ಲಿ ಏನಿದೆ, ಮಿರ್ಚಿನ ತಿಂತಾಳೆ ಅಂತ ಅನ್ಕೊಂಡಿದ್ದೀನಿ. ತಿಂತೀಯ ಬೇಡ? ಅಯ್ಯೋ, ಯಾಕೆ ಕವರ್ ಬಿಸಾಕಲ್ಲು, ತಂದಿದ್ದು ಕಡಿಮೆ ಆಯಿತು ಅಂತನ ಏನು. ನಮ್ಮ ಅಮ್ಮವ್ರ ಮನೆಗೆ ಬಂದೆ. ಹಂಗೆ ಬಂದು ಒಂದೆರಡು ಗೊಜ್ಜು ಮಾಡೋಕ್ಕೆ ಬದನೆಕಾಯಿ ಬೇಕಾಗಿತ್ತು, ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು. ಸೀದಾ ತಗೊಂಡಿದ್ದೆ. ಅಲ್ಲಿಂದ ಹೊರಟೆ ನಮ್ಮ ಮನೆ ಕಡೆಗೆ. ಎಲ್ಲಿದಾವು ಇಲ್ಲಿ ಸಿಕ್ಕದು ಟೊಮೊಟೊ, ಈರುಳ್ಳಿ. ದೇವ್ರ ಮನೆಗೆ ಒಂದು ನಮಸ್ಕಾರ ಹಾಕ್ಕೊಂಡು ಸೀದಾ ಅಲ್ಲಿಂದ ನಮ್ಮ ಮನೆ ಕಡೆಗೆ ಹೊರಟೆ. ಕೊತ್ತಂಬರಿ ಸೊಪ್ಪು ಬದನೆಕಾಯಿ ತಗೊಂಡು
ಅಲ್ಲಿಂದ ನಮ್ಮ ಮನೆಯವರು ಅವ್ನ ಮಗು ಬಂದಿತ್ತು, ಬಟ್ಟೆ ಕೊಡಿಸ್ಬೇಕು, ಊರಿಗೆ ಹೋಯ್ತಾ ಇದ್ದಾಳೆ ಅಂತ ಕರ್ಕೊಂಬಂದೆ ಅವ್ರನ್ನ. ಬಟ್ಟೆ ಅಂಗಡಿಲಿ ಒಂದ್ಸತಿ ತಗೊಂಡೋಗಿದ್ವಿ, ಸೈಜ್ ಗೊತ್ತಾಗದೈತಿ, ಮತ್ತೆ ಅವಳನ್ನೇ ಕರ್ಕೊಂಬಂದಿದ್ವಿ. ಅವಳಿಗೆ ಬಟ್ಟೆ ಕೊಡಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಮಗಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದೆ. ಬಾಯ್ ಬಾಯ್ ಅಂತ ಹೇಳಿದ್ರೆ ಮಾಡ್ತಾಳೆ. ನಾನು ಮಾತಾಡ್ದಂಗೆ ಮಾತಾಡೋದು ಕಲ್ತ್ಬಿಟ್ಟಾಳೆ. ಈಗ ನಮಗೆ ಕಿಂಡಲ್. ಮುದ್ದೆ ಉಂಡ ಅಜ್ಜಿ ಫೋನ್ ಮಾಡಿತ್ತ ಅವ್ರ ಅಮ್ಮ ಕರೆದ್ರೆ ಕ್ಯಾರೆ ಅನ್ನಲ್ಲ, ಯಾರು ಕರೆದ್ರೆ ಕ್ಯಾರೆ ಆಟಾಡಕ್ಕೆ ಬಂದಾಗ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹಂಗೆ ಊಟ ಮಾಡೋ ಸಮಯ ಆಯಿತು. ಅದ ಮಮ್ಮಿ ಕರಿತೈತೆ ಏನು ಕೇಳು. ಊಟ ಮಾಡೋ ಸಮಯದಲ್ಲಿ ಎದ್ದು ಹೋಗಿ ಅದಕ್ಕೆ ರೆಡಿ ಮಾಡಬೇಕಲ್ಲ, ಅವಳಿಗೆ ಮೊಟ್ಟೆ ತಗೊಂಬಂದಿದ್ದೆ. ಒಂದು ಕಡೆ ಬೇಯಿಸಿರೋ ಮೊಟ್ಟೆ, ಒಂದು ಕಡೆ ಆಮ್ಲೆಟು, ಒಂದು ಕಡೆ ಮುದ್ದೆ ಎಲ್ಲ ಮನೆಯವ್ರು ರೆಡಿ ಮಾಡೋರು ಅಡುಗೆ. ಈಗ ಏನಿದ್ರು ಕೂತ್ಕೊಂಡು ಮುದ್ದೆ ಹಾಕ್ಕೊಂಡು ಒಂಥರ ಗೊಜ್ಜು, ಸಾರು, ಮೊಟ್ಟೆ, ಆಮ್ಲೆಟು ಎಲ್ಲ ಇಟ್ಕೊಂಡು ಮೊಟ್ಟೆ ತಿನ್ನಲ್ಲ. ಊಟ ಮಾಡೋ ಸಮಯ ಆಗಿದೆ. ಊಟ ಮಾಡ್ತಾ ಇದ್ದೀವಿ. ಎಲ್ಲರೂ ಊಟ ಮಾಡಿದ್ರು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಇವತ್ತಿನ ನನ್ನ ಪಯಣ ಮುಗಿದಿದೆ. ತಪ್ಪಿದ್ದಲ್ಲಿ ವಿಡಿಯೋದಲ್ಲಿ ಸರಿಯಾಗಿ ಗೊತ್ತಾಗ್ದಲ್ಲೇ ಟ್ರೈ ಮಾಡಿರೋದು, ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಕುಕ್ಕುಡಿ ತಿನ್ಸ್ಕೊಂಡು ಒಂದು ಮಲ್ಕೊಳ್ಳೋ ಸಮಯ. ಎಲ್ಲರಿಗೂ ನಮಸ್ಕಾರ. ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ.